ಮಯೂರಾಸನ ಒಂದು ಮಾಡಿ ತೋರಿಸ್ತಾರೆ, ಕೊಟ್ಟ ಆಲೋಚನೆಗಳನ್ನು ಮಾಡ್ತೀನಿ ನೋಡಿ. ಮಯೂರಾಸನ ಈ ರೀತಿ ಕೈ ಹಿಡಿದು ಯಾರಿಗೆ ಸಕ್ಕರೆ ಕಾಯಿಲೆ ಯಾರು ಬರೋದು ಇದನ್ನು ನಿವಾರಣೆ ಮಾಡ್ಕೋಬೋದು. ಸಂಭಾವ್ಯ ಇದು ಮಾಡ್ತಾ ಇದ್ದರೆ ಬರ್ಬೋದು, ಕಾಲಗಳಲ್ಲಿ ಇಷ್ಟು ಬರ್ಬೋದು. ಈ ರೀತಿ ಎಲ್ಲರೂ आप देख सकते हैं आपके सामने जो करवा रहे हैं, जो फॉरेनर सर करवा रहे हैं, उनकी उम्र 67 है। 67 है, उस उम्र में वो कर रहे हैं। तो आप अगर कर नहीं पा रहे हैं, कम से कम देखें, उनसे प्रेरणा लें, शब्द ना निकालें। ಈಗ ನೀವು ಏಕಪಾಠ ಅಂತಾರೆ, ಈ ರೀತಿ ಮಾಡೋದು. ಎಲ್ಲರೂ ಏನು ಮಾಡಿದ್ರೆ ಇದೊಂದು ಪ್ರಯೋಗ ಮಾಡಿ ನೋಡಿ. ಈ ಕಾರಣದಲ್ಲಿ ಮಾಡುವವರು ಸ್ವಲ್ಪ ಮದುವೆ ಮಾಡಬೇಕಂತಂದ್ರೆ ನಿರ್ಣಯ ಮಾಡ್ಕೋಬೇಕು, ಮತ್ತು ಮಾಡಬಹುದು. ಡಬಲ್ ಹತ್ತು ಮೊದಲೆಲ್ಲ ಡಬಲ್ ಹತ್ತು ಹೇಗೆ ನಂತರ ಇದು ಮಾಡಬಹುದು. ಈ ರೀತಿ ತಗೊಳ್ತಿಲ್ಲ, ಸ್ವಲ್ಪ ತಗೊಳ್ಳಿ. ತೋರ್ತು ನಿಧಾನವಾಗಿ ತಗೊಳ್ಳಿ, ನಿಂತು 65 ವರ್ಷಗಳ ಯುವಕರು ಯಾವ ರೀತಿ ಯೋಗವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವರಿಗೆ ದೊಡ್ಡದಾದಂಥ ಚಪ್ಪಾಳೆ ಬರಲಿ. ಅವರ ಜೊತೆಯಾಗಿ ನಮ್ಮ ಆರೋಗ್ಯ ಖ್ಯಾತ ನೇತೃತ್ವದಲ್ಲಿರ್ತಕ್ಕಂಥ ಒಡೆಯರ್ ಸರ್ ಅವರು ಕೂಡ ಬಹಳ ಚೆನ್ನಾಗಿ ತಮ್ಮ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಚಪ್ಪಾಳೆ ಬರಲಿ. आपके लिए प्रेरणा स्रोत के रूप में मंच पर एक और व्यक्ति बैठे हैं, वो भी डॉक्टर है, जो कर रहे हैं, डॉक्टर बढ़िया आई सर्जन है, इसके बावजूद भी वो योग कर रहे हैं, तो वो आप सबके लिए प्रेरणा है। तो ऐसे लोगों से आप प्रेरणा लीजिए। जब आप पेशेंट भी देखेंगे, ಎಲ್ಲರೂ ಮಾಡುವಂಥ ಆಸನ ಹೇಳಿ ಮಾಡಿದರೆ ನಾನು 60 ವರ್ಷದ ನಂತರ 86 ವರ್ಷ ಮುದ್ದು ಕೃಷ್ಣ ಕಡೆ ಮೈಸೂರಿನಲ್ಲಿ ನಾವು ಮಂಗಳೂರು ಧರ್ಮಸ್ಥಳದವ್ರು ಕರೆಸಿದ್ದೆ. ನಾನು ಯಾಕೆ ಮಾಡಬಾರ್ದು ಅಂತ ನಾನು ಬರ್ತಿದ್ರೆ ಮೊದಲ ಮೈಸೂರಿಗೆ ಹೋಗಿದ್ದೆ. ನಾನು 86 ವರ್ಷ ಅಂದರೆ ಅವರು ಇವೆಲ್ಲ ಮಾಡ್ತಿದ್ದೆ, ನಾನು ಮಾಡ್ಬೋದಿಲ್ಲ, ಏನು ಮಾಡಲಿಲ್ಲ, ಎಲ್ಲ ವಿಡಿಯೋ ಮಾಡ್ಕೊಂಡೆ. ಅವರು ನಮ್ಮ ವಿಡಿಯೋ ಡೈಲಿ ಪ್ರಾಕ್ಟೀಸ್ ಮಾಡಿದೆ. ಈಜೇ ಬಂದವಲ್ಲ ಮಾಡಬಹುದು, ಶರೀರ ನಾವು ಚೆನ್ನಾಗಿ ಹೋಗ್ಬೇಕು. ಈ ನಿಧಾನವಾಗಿ ಈ ರೀತಿಯಲ್ಲಿ ಬ್ಯಾಲೆನ್ಸ್ ಕೊಡ್ಬೋದು. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರಲ್ಲ ನಿಮ್ಮ 50 ಶೆಟ್ಟು ನೋಡಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಬರೋದೇ ಆಗ್ತಿಲ್ಲ, ಮಾಡಬೇಕು, ಮಕ್ಕಳು ಮಾಡಬೇಕಿಲ್ಲ. ಎಲ್ಲ ಆಸನ ನೀವು ಮಾಡಬಹುದು. ಈಗ ಕಿವಿ ಆಸನ ಅಂತ ಮಾಡಬಹುದು. ಕೈಗಳನ್ನು ಈ ರೀತಿ ತಗೊಳ್ಳಿ, ಎಲ್ಲ ಕೈ ಮೇಲೆ ನಾವು ಇದನ್ನ ಬಕಾಸನ ಅಂತ
ಹಿಂದೆ ಕೈಗಳನ್ನ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದ. ಯೋಗಾಭ್ಯಾಸವನ್ನು ಮಾಡಿದ್ದಾದ್ರೆ ನಿಮ್ಮ ದೇಹ ಸದೃಢವಾಗ್ತದ, ಅದರ ಜೊತೆ ಮನಸ್ಸು ಸದೃಢವಾಗಿ ಉಳಿತದ. ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ದೇಹ ಚೆನ್ನಾಗಿ ಇದ್ದು ಯಾವುದೇ ಥರದ ರೋಗ ರುಜಿನಗಳು ಬಂದಂತೆ ಕಾಪಾಡಿಕೊಳ್ಬೋದು ಅಂತ ಯೋಗ ಬಹಳ ಉಪಯುಕ್ತವಾದಂಥದ್ದು. ಇಂಥ ಯೋಗವನ್ನು ಪ್ರದರ್ಶನ ಮಾಡತಕ್ಕಂತಹ ಗುರುಗಳಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆ ಸಲ್ಲಿಸಬೇಕು.